ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಕೇರಳದ ತಿರುವನಂತಪುರದಲ್ಲಿ ನಡೆದಂತ ಈ ಘಟನೆ ಯುವಕರನ್ನು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರನ್ನು ಹೊಚ್ಚಿಗಿಳಿಸ್ತಕ್ಕಂಥ ಒಂದು ಘಟನೆಯಾಗಿದೆ. ಆ ವಿಷಯನ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗುತ್ತೆ, ಅಷ್ಟೇ ರಕ್ತ ಕುದಿಯುತ್ತೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಒಂದು ಮಗುವಿನ ಹತ್ಯೆ. ಹಾಗಾದ್ರೆ ಆ ಚಿಕ್ಕ ಮಗುವನ್ನು ಕೊಂದವರು ಯಾರು? ಎಲ್ಲದರ ಮಾಹಿತಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಸಾವಿನ ಸತ್ಯ ಬಯಲು. ಆ ಪುಟ್ಟ ಮಗು ಹೇಗೆ ಸತ್ತಿದೆ ಎಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಹೇಳಲಾಗಿದೆ. ತಂದೆ ಹೇಳ್ತಾನೆ, ಮಗು ಬಿಸ್ಕೆಟ್ ದ್ರಾಕ್ಷಿ ತಿಂದು ಸತ್ತೋಗಿದೆ ಅಂತ. ಇದಕ್ಕೆ ತಾಯಿ ಕೂಡ ಹೇಳ್ತಾಳೆ, ಏನಂತ ಗೊತ್ತಾ ಸ್ನೇಹಿತರೆ, ಮಗು ಬೆಡ್ಶೀಟ್ ಅಲ್ಲಿ ಮಕ್ಕೊಂಡಾಗ ಉಸಿರುಗಟ್ಟಿ ಸತ್ತೋಗಿದೆ ಅಂತ. ಸ್ವಂತ ತಮ್ಮ ಮಗು ಇವರೇ ಕೊಲೆ ಮಾಡಿದ್ದು. ಯಾಕೆ ಕೊಲೆ ಮಾಡಿದ್ದು, ಅಲ್ಲಿ ನಡೆದಂತ ಸಂದರ್ಭ ಏನು ಹೇಳ್ತೀನಿ ಕೇಳಿ. ಗಂಡ ಸಿಜಿನ್, ಹೆಂಡತಿ ಕೃಷ್ಣಪ್ರಿಯೆ. ಹೆಸರು ನೋಡಿ ಹೇಗಿದೆ ಅಂತ, ತುಂಬಾ ಭಯಾನಕವಾಗಿದೆ. ಇವರಿಬ್ಬರು ಈ ಭೂಮಿ ಮೇಲೆ ಹುಟ್ಟಿದ್ದು ವ್ಯರ್ಥ, ವೇಸ್ಟ್ ಫೆಲೋಸ್. ನೀವು ಎದುರುಗಡೆ ಸಿಕ್ಕರೆ ಅಡ್ಡಡ್ಡಾಗಿ ಸೀಳೋದು ಗ್ಯಾರಂಟಿ. ಅಷ್ಟು ಒಂದು ಕೃತ್ಯವನ್ನು ಮಾಡಿದ್ದಾರೆ. ಸ್ವಂತ ಮಗುವನ್ನು ಲೆಕ್ಕಿಸದೆ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಆ ನೀಚ ಪಾಪಿ. ಒಂದು ರಾತ್ರಿ ಗಂಡ ಹೆಂಡತಿ ಸೆಕ್ಸ್ ಮಾಡುವಾಗ ಮಗು ಹೊಳೋದು ಸಹಜ. ಆ ಹತ್ತಿದ್ದಕ್ಕೆ ತಂದೆ ಕೋಪಗೊಂಡು ಸಿಟ್ಟಿನಿಂದ ಎದೆಗೆ ಹೊಟ್ಟೆಗೆ ಗುತ್ತಾನೆ. ಪಾಪ ಆ ಮಗು ಉಳಿತೇನ್ರಿ, ಸತ್ತೋಗಿದೆ. ಮೇಲೆ ಮಾತಿಗೆ ನವರಂಗಿ ಆಟ ಆಡ್ತಾರೆ. ಬಿಸ್ಕೆಟ್ ದ್ರಾಕ್ಷಿ ತಿಂದ ಮಗು ಸತ್ತೋಗಿದೆ, ಬೆಡ್ಶೀಟ್ ನಲ್ಲಿ ಉಸಿರುಗಟ್ಟು ಸತ್ತೋಗಿದೆ ಅಂತ. ಆದರೆ ಪೊಲೀಸರ ಕಣ್ಣಿಗೆ ಮಣ್ಣು ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಸಿಕ್ಕಿದ್ದ ನೋಡಿ, ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ನಿಜ ಸತ್ಯ ಬಯಲಾಯಿತು. ರಕ್ತಸ್ರಾವದಿಂದ ಮಗು ಪ್ರಾಣ ಬಿಟ್ಟಿದೆ. ಆ ಮಗುವಿನ ಮರಣೋತ್ತರ ಪರೀಕ್ಷೆ ಬಳಿಕ ಸತ್ಯ ಎಲ್ಲವೂ ಬಯಲಾಗಿದೆ. ಆಗ ತಂದೆ ಮತ್ತು ತಾಯಿ ನಿಜ ಸತ್ಯವನ್ನು ಹೇಳ್ತಾರೆ. ಇದು ಈಗಿನ ಮಾಹಿತಿ. ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ, ಮನುಷ್ಯರಿಗೆ ಒಂದು ಜೀವವನ್ನು ಸಾಕುವುದು ಅಷ್ಟೇ ಅವರ ಕರ್ತವ್ಯವಾಗಿರುತ್ತೆ. ಹುಟ್ಟಿಸುವುದು ಅಷ್ಟೇ ಅವರ ಕರ್ತವ್ಯವಾಗಿರುತ್ತೆ. ಸಾಯಿಸೋದು ಯಾರ ಕೈಯಲ್ಲಿ ಇರಲ್ಲ. ಅಂತ ಹೀನ ಕೃತ್ಯವನ್ನು ಮಾಡಿದ್ದಾರೆ ಈ ತಂದೆ. ಅದಕ್ಕೆ ಸಪೋರ್ಟ್ ಕೂಡ ನೀಡುತ್ತಾಳೆ ಕೃಷ್ಣಪ್ರಿಯೆ ತಾಯಿ. ಅಷ್ಟೇ ಅಲ್ಲ, ಈ ಸಿಜಿನ್ ಅವರ ವೆಬ್ಸೈಟ್ ತೆಗೆದಾಗ, ಅವರ ಮೊಬೈಲ್ ಹಿಸ್ಟರಿ ತೆಗೆದಾಗ ಅದರಲ್ಲಿ ಇರೋದು ಬರೀ ಸೆಕ್ಸ್ ಸಿನಿಮಾದ ವೆಬ್ಸೈಟ್ಗಳೇ ಆಗಿದ್ದವು. ಅವರಿಬ್ಬರು ಸೈಕೋ ಅಂತ ವರದಿಯಲ್ಲಿ ಹೇಳಲಾಗಿದೆ. ನಿಜಕ್ಕೂ ಕೂಡ ಅವರು ಸೈಕೋ. ಆ ಟೈಮ್ನಲ್ಲಿ ಯಾರಾದ್ರೂ ಹೋಗಿದ್ರು ಅವರು ಅಡ್ಡಡ್ಡಾಗಿ ಸಿಲ್ತಿದ್ರು ಏನೋ ಗೊತ್ತಿಲ್ಲ. ಸಣ್ಣ ಪಾಪು ಕಣ್ರಿ, ಮುಂದೆ ಜೀವನದಲ್ಲಿ ಅದೆಷ್ಟು ಕನಸುಗಳನ್ನು ನನಸು ಮಾಡ್ತಿತ್ತೋ ಏನೋ, ಅವ ಯಾವ ವ್ಯಕ್ತಿ ಆಗ್ತಿದ್ದೋ ಏನೋ, ಅದೆಲ್ಲವನ್ನು ಮಣ್ಣು ಪಾಲು ಮಾಡಿದರು ಸ್ವತಃ ತಂದೆ ತಾಯಿಗಳೇ. ವೀಕ್ಷಕರೇ, ಈ ವಿಡಿಯೋ ಕುರಿತು, ಇವರಿಬ್ಬರ ತಂದೆ ತಾಯಿಯ ಕುರಿತು ನಿಮ್ಮ ಅನಿಸಿಕೆ ಏನು? ನನಗಂತೂ ಕಲಿಯುವ ಯಾವಾಗ ಮುಕ್ತ ಆಗುತ್ತೆ ಅವ್ರ ಜೊತೆ ನಾವು ಕೂಡ ಹೋಗ್ಬಿಡೋಣ. ಇಂತಹ ಪಾಪಿಗಳ ಲೋಕದಲ್ಲಿ ಇದ್ರೆಷ್ಟು ಬಿಟ್ಟರೆಷ್ಟು ಅಲ್ವಾ ಸ್ನೇಹಿತರೆ? ಈ ವಿಡಿಯೋ ಕುರಿತು ನಿಮ್ಮದು ಏನೇ ಮಾಹಿತಿ ಇದ್ರೂ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥ ನಿಖರ ಮಾಹಿತಿಗಾಗಿ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ನಮಸ್ಕಾರಗಳು.